ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜೂನ್ ತಿಂಗಳ ಮೊದಲ ವಾರದಲ್ಲಿ ಒಟ್ಟಾಗಿ 3 ರಾಜಯೋಗಗಳು ನಿರ್ಮಾಣಗೊಳ್ಳಲಿದೆ. ಈ ವಾರ ಲಕ್ಷ್ಮೀ ನಾರಾಯಣ ರಾಜಯೋಗ, ಭದ್ರ ರಾಜಯೋಗ ಮತ್ತು ರುಚಕ ರಾಜಯೋಗದ ವಿಶೇಷ ಸಂಯೋಗವು ರೂಪುಗೊಳ್ಳುವುದು. ಏಕೆಂದರೆ ಈ ವಾರ ಮಂಗಳ ಗ್ರಹವು ತನ್ನದೇ ಆದ ಮೇಷ ರಾಶಿಯನ್ನು ಪ್ರವೇಶಿಸಲಿದೆ. ಇದರಿಂದ ರುಚಕ ರಾಜಯೋಗದ ಸೃಷ್ಟಿಯಾಗಲಿದೆ. ಜೊತೆಗೆ ಬುಧ ಗ್ರಹವು ತನ್ನದೇ ಆದ ಮಿಥುನ ರಾಶಿಯಲ್ಲಿ ಚಲಿಸುವ ಮೂಲಕ ಭದ್ರ ರಾಜಯೋಗವು ನಿರ್ಮಾಣಗೊಳ್ಳುವುದು. ಹಾಗೆ ಶುಕ್ರ ಮತ್ತು ಬುಧ ಗ್ರಹಗಳು ಒಟ್ಟಾಗಿ ಮಿಥುನ ರಾಶಿಯಲ್ಲಿ ಚಲಿಸುವ ಮೂಲಕ ಲಕ್ಷ್ಮೀ ನಾರಾಯಣ ರಾಜಯೋಗದ ನಿರ್ಮಾಣವಾಗುವುದು. ಗ್ರಹಗಳ ಈ ವಿಶೇಷ ಸಂಯೋಗದಿಂದಾಗಿ ಜೂನ್ ತಿಂಗಳ ಮೊದಲ ವಾರದಲ್ಲಿ ಸಾಕಷ್ಟು ಲಾಭ ದೊರಕುವುದು. ಈ ವಾರ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ. ಜೂನ್ 1 ರಿಂದ ಜೂನ್ 7 ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ವಂಶ ಪಾರಂಪರ್ಯ ಜ್ಯೋತಿಷ್ಯರು ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ವೃತ್ತಿ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ, ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ. ಹಿಂದೆ ಕರೆ ಮಾಡಿ. ಸ್ನೇಹಿತರೆ, ಶನಿ 11ನೇ ಮನೆಯಲ್ಲಿ ನೆಲೆಸಿರುವ ಪರಿಣಾಮವಾಗಿ ಈ ವಾರ ಪೂರ್ತಿ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿಯೇ ಇರುತ್ತದೆ. ಏಕೆಂದರೆ ಅನೇಕ ಗ್ರಹಗಳ ಶುಭ ದೃಷ್ಟಿಯು ನಿಮ್ಮ ಆರೋಗ್ಯಕ್ಕೆ ಬಲ ನೀಡುತ್ತದೆ ಮತ್ತು ಹಳೆಯ ಕಾಯಿಲೆಗಳಿಂದಲೂ ನಿಮಗೆ ಮುಕ್ತಿ ನೀಡುತ್ತದೆ. ಆದ್ದರಿಂದ ಈ ವಾರ ನಿಮ್ಮ ಮನಸ್ಸು ಸಂತೋಷದಿಂದ ಕೂಡಿರುವ ಯೋಗಗಳು ನಿರ್ಮಾಣವಾಗಲಿವೆ. ಬೃಹಸ್ಪತಿ 3ನೇ ಮನೆಯಲ್ಲಿ ಇರುವುದರಿಂದ ಈ ವಾರ ಬಾಕಿ ಇರುವ ಆರ್ಥಿಕ ವಿಷಯಗಳು ಹೆಚ್ಚಾಗಬಹುದು. ಜೊತೆಗೆ ಈ ಸಮಯದಲ್ಲಿ ವಿವಿಧ ರೀತಿಯ ಖರ್ಚುಗಳು ನಿಮ್ಮ ಮನಸ್ಸನ್ನು ಆವರಿಸಲಿವೆ. ಇದರಿಂದ ನಿಮಗೆ ಇಷ್ಟವಿಲ್ಲದಿದ್ದರೂ ಅಶಾಂತಿ ಉಂಟಾಗಬಹುದು. ಈ ಕಾರಣದಿಂದ ನೀವು ಹಲವು ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅಸಮರ್ಥರಾಗುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ಸನ್ನಿವೇಶದಲ್ಲೂ ನಿಮ್ಮನ್ನು ನೀವು ಶಾಂತವಾಗಿರಿಸಿಕೊಳ್ಳಿ ಮತ್ತು ಖರ್ಚುಗಳ ಮೇಲೆ ನಿಯಂತ್ರಣವಿಡಿ. ಒಂದು ಸಂತೋಷದಾಯಕ ಮತ್ತು ಉತ್ತಮ ವಾರಕ್ಕಾಗಿ ನಿಮ್ಮ ಮನೆ ಅತಿಥಿಗಳಿಂದ ತುಂಬಿರಬಹುದು. ಇದರೊಂದಿಗೆ ಈ ಸಮಯದಲ್ಲಿ ಕುಟುಂಬದೊಂದಿಗೆ ಸಾಮಾಜಿಕ ಚಟುವಟಿಕೆಗಳು ಸಹ ಮನೆಯ ಸದಸ್ಯರನ್ನು ಸಂತೋಷವಾಗಿರಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಸ್ವಭಾವ ಈ ವಾರ ಸೋಮಾರಿತನದಿಂದ ಕೂಡಿರುತ್ತದೆ. ಇದರಿಂದ ನೀವು ಪ್ರತಿಕೂಲ ಪರಿಸ್ಥಿತಿಗಳನ್ನು ಅಂದಾಜಿಸಲು ಅಸಮರ್ಥರಾಗುತ್ತೀರಿ. ಈ ಸಮಯದಲ್ಲಿ ನೀವು ಇಷ್ಟವಿಲ್ಲದಿದ್ದರೂ ನಿಮ್ಮ ವಿರೋಧಿಗಳನ್ನು ನಿರ್ಲಕ್ಷಿಸಬಹುದು. ಇದರ ಲಾಭ ಪಡೆದು ನಿಮ್ಮ ಶತ್ರುಗಳು ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ದೊಡ್ಡ ಯೋಜನೆಯನ್ನು ರೂಪಿಸಬಹುದು. ಒಂದು ವೇಳೆ ನೀವು ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರೆ ಈ ವಾರ ನಿಮ್ಮ ಕಾಯುವಿಕೆ ಕೊನೆಗೊಳ್ಳಬಹುದು. ಏಕೆಂದರೆ ಈ ಸಮಯ ನಿಮ್ಮ ಪಾಲಿಗೆ ಶುಭ ಸುದ್ದಿಯನ್ನು ತರಲಿದೆ. ವಿಶೇಷವಾಗಿ ವಿದ್ಯಾಭ್ಯಾಸಕ್ಕಾಗಿ ಕುಟುಂಬದಿಂದ ದೂರವಿರುವ ವಿದ್ಯಾರ್ಥಿಗಳಿಗೆ ಈ ಸಮಯದಲ್ಲಿ ಪೋಷಕರಿಂದ ಪ್ರೋತ್ಸಾಹ ಸಿಗುವ ಯೋಗಗಳಿವೆ. ಸೌರ ಸಂಚಾರವು ಮಿಥುನ ರಾಶಿಯ ವಾಯು ರಾಶಿಯ ಮೂಲಕ ಚಲಿಸುತ್ತಿದೆ ಮತ್ತು ಅದು ಖಂಡಿತವಾಗಿಯೂ ನಿಮ್ಮ ಹಣಕಾಸಿನ ವಿಷಯಗಳ ಮೇಲೆ ಗಮನವನ್ನು ಹೆಚ್ಚಿಸುತ್ತದೆ. ಸೂರ್ಯನು ಈ ಮನೆಯಲ್ಲಿರಲು ಇಷ್ಟಪಡುವುದಿಲ್ಲ. ಆದ್ದರಿಂದ ನೀವು ಹಣಕಾಸಿನ ಹೊಣೆಗಾರಿಕೆಗಳನ್ನು ನಿರೀಕ್ಷಿಸಬಹುದು. ಈ ವಾರ ಹಣ, ಕುಟುಂಬ ವಿಷಯಗಳು ಮತ್ತು ವೈಯಕ್ತಿಕ ಸ್ಥಿರತೆಯ ಕಡೆಗೆ ಹೆಚ್ಚಿನ ಗಮನವನ್ನು ತರುತ್ತದೆ. ಹಣಕಾಸಿನ ಚರ್ಚೆಗಳು ಈಗ ಮುಖ್ಯವಾಗಬಹುದು ಮತ್ತು ಭವಿಷ್ಯದ ಭದ್ರತೆಯ ಬಗ್ಗೆ ನೀವು ಗಂಭೀರವಾಗಿ ಯೋಚಿಸುವಿರಿ. ಕೆಲವು ವೆಚ್ಚಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು, ಆದರೆ ಜವಾಬ್ದಾರಿಗಳನ್ನು ನಿರ್ವಹಿಸುವ ಬಗ್ಗೆ ವಿಶ್ವಾಸವೂ ಹೆಚ್ಚಾಗುತ್ತದೆ. ನಿಮ್ಮ ಮಾತುಗಳು ಸಾಮಾನ್ಯಕ್ಕಿಂತ ಹೆಚ್ಚು ನೇರವಾಗಿ ಧ್ವನಿಸಬಹುದು. ಕೆಲಸ ಅಥವಾ ಸಂವಹನಕ್ಕೆ ಸಂಬಂಧಿಸಿದ ಉಪಯುಕ್ತ ಅವಕಾಶ ಕಾಣಿಸಿಕೊಳ್ಳುತ್ತದೆ. ಕುಟುಂಬದ ವಾತಾವರಣ ಕ್ರಮೇಣ ಸುಧಾರಿಸುತ್ತದೆ ಮತ್ತು ನಂತರ ಭಾವನಾತ್ಮಕ ನೆಮ್ಮದಿಯನ್ನು ತರುತ್ತದೆ. ಈ ವಾರ ನೀವು ಹೆಚ್ಚು ನೇರ ಮತ್ತು ಶಕ್ತಿಯುತರಾಗುತ್ತೀರಿ. ಮಾರ್ಸ್ ನಿಮ್ಮ ರಾಶಿಯಲ್ಲಿ ಚಲಿಸುತ್ತಿರುವುದರಿಂದ ಇತರರು ನಿಮ್ಮ ನಡವಳಿಕೆಯಲ್ಲಿ ಅಸಹನೆಯನ್ನು ಗಮನಿಸಬಹುದು. ಈ ಸಂಚಾರವು ನಿಮ್ಮನ್ನು ಯಾರಿಗೂ ಕಾಯದೆ ಮುಂದುವರಿಯುವಂತೆ ಮಾಡುತ್ತದೆ. ಆದ್ದರಿಂದ ನೀವು ಯಾರಿಗೂ ನೋವುಂಟು ಮಾಡದಂತೆ ನೋಡಿಕೊಳ್ಳಿ. ನಿಮ್ಮ ಸುತ್ತಲಿನ ಜನರು ನಿಮ್ಮ ವರ್ತನೆಯಲ್ಲಿನ ಬದಲಾವಣೆಯನ್ನು ಗಮನಿಸುತ್ತಾರೆ ಮತ್ತು ಕೆಲವರು ಈಗ ನಿಮ್ಮ ನೇರ ಮಾತನಾಡುವ ವಿಧಾನದಿಂದಾಗಿ ಸ್ವಲ್ಪ ಅನಾನುಕೂಲತೆಯನ್ನು ಅನುಭವಿಸಬಹುದು. ನಿಮ್ಮ ನೋಟ ಮತ್ತು ನಡವಳಿಕೆಯಲ್ಲಿ ಸ್ವಲ್ಪ ತಾಜಾತನವನ್ನು ತರಲು ನೀವು ಪ್ರಯತ್ನಿಸುತ್ತೀರಿ. ಆರ್ಥಿಕವಾಗಿ ಪ್ರಯಾಣ, ದುರಸ್ತಿ ಅಥವಾ ವೈಯಕ್ತಿಕ ಅಗತ್ಯಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚುಗಳು ಉಂಟಾಗಬಹುದು. ಮಂಗಳವು ಭಾವನಾತ್ಮಕ ಪ್ರತಿಕ್ರಿಯೆಗಳನ್ನು ಸಹ ತರಬಹುದು. ಇದು ವಿಷಯಗಳನ್ನು ಸಹ ಸಂಕೀರ್ಣಗೊಳಿಸಬಹುದು. 3ನೇ ಮನೆಯ ಮೂಲಕ 2 ಶುಭ ರಾಶಿಗಳು ಚಲಿಸುತ್ತಿರುವುದರಿಂದ ನಿಮ್ಮ ಸಣ್ಣ ಪ್ರವಾಸಗಳು ತುಂಬಾ ಆರಾಮದಾಯಕವಾಗಿರುತ್ತವೆ ಮತ್ತು ನೀವು ಅವುಗಳನ್ನು ಆನಂದಿಸುವಿರಿ. ಮಂಗಳ ಗ್ರಹದ ಸಂಚಾರದಿಂದ ಉಂಟಾಗುವ ಸಮಸ್ಯೆಗಳ ಹೊರತಾಗಿಯೂ ಬುಧ ಮತ್ತು ಶುಕ್ರ ಗ್ರಹವು ಪರಿಹಾರವನ್ನು ನೀಡುತ್ತದೆ. ಸಂವಹನವು ಈಗ ಸುಗಮವಾಗುತ್ತದೆ ಮತ್ತು ಇತರರು ನಿಮ್ಮ ಮಾತುಗಳಿಗೆ ಆತ್ಮೀಯವಾಗಿ ಪ್ರತಿಕ್ರಿಯಿಸಬಹುದು. ವಿಶೇಷವಾಗಿ ಹಿಂದೆ ತಪ್ಪು ತಿಳುವಳಿಕೆಗಳಿದ್ದ ವೈಯಕ್ತಿಕ ಅಥವಾ ವೃತ್ತಿಪರ ಚರ್ಚೆಗಳಲ್ಲಿ
ವಾರವಿಡೀ ಸಣ್ಣ ಪ್ರಯಾಣಗಳು, ಆನ್ಲೈನ್ ಸಂವಹನಗಳು ಮತ್ತು ಹಠಾತ್ ಆಹ್ವಾನಗಳು ಹೆಚ್ಚಾಗಬಹುದು. ಒಡಹುಟ್ಟಿದವರು, ಸ್ನೇಹಿತರು ಅಥವಾ ನೆರೆಹೊರೆಯವರೊಂದಿಗಿನ ಸಂಬಂಧವು ಕ್ರಮೇಣ ಸುಧಾರಿಸುತ್ತದೆ ಮತ್ತು ಭಾವನಾತ್ಮಕ ನೆಮ್ಮದಿಯನ್ನು ತರುತ್ತದೆ. ಬೋಧನೆ, ತರಬೇತಿ ಮತ್ತು ಇತರ ಸಂವಹನ ಸಂಬಂಧಿತ ಕ್ಷೇತ್ರಗಳಂತಹ ಸಂವಹನ ಆಧಾರಿತ ಕ್ಷೇತ್ರದಿಂದ ನೀವು ಕೆಲವು ಯೋಜನೆಗಳನ್ನು ಸಹ ಪಡೆಯುತ್ತೀರಿ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಪ್ರತಿನಿತ್ಯ ಹನುಮಾನ್ ಚಾಲಿಸವನ್ನು ಪಠಿಸಿ. ವೀಕ್ಷಕರೇ, ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜೂನ್ 1 ರಿಂದ ಜೂನ್ 7 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.